ವಾಟ್ ಈಸ್ ದ ಮೀನಿಂಗ್ ಆಫ್ ರೆವರ್ ಅಂಡ್ ಇಂಪ್ಲಾಯ್? ನೋಡಿ, ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆಯಲ್ಲಿ ಇತ್ತೀಚೆಗೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಕುರಿತಾಗಿ ಸದನದಲ್ಲಿ ಮಾತಾಡಿರೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಆ ಕುರಿತಾಗಿ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂದರೆ, he said Shah's remarks imply that one should revere God and not B.R. Ambedkar because revering the father of the constitution means accepting the freedom of speech ಅಂತ ಹೇಳಿದೆ. ಇದರ ಅರ್ಥ ಪ್ರಕಾಶ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಶಾ ಅವರ ಹೇಳಿಕೆ ಏನು ಸೂಚಿಸುತ್ತೆ ಅಂದ್ರೆ ದೇವರನ್ನ ಪ್ರತಿಯೊಬ್ಬ ಪೂಜಿಸಬೇಕು, ಆದರೆ ಅಂಬೇಡ್ಕರ್ ಅವರನ್ನ ಅಲ್ಲ. ಯಾಕಂದ್ರೆ ಸಂವಿಧಾನದ ಪಿತಾಮಹ ಅಂಬೇಡ್ಕರ್ ಅವರನ್ನ ಗೌರವಿಸುವುದು ಅಥವಾ ಪೂಜಿಸೋದು ಅಂದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಸ್ವೀಕಾರ ಮಾಡಿದಂತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಎರಡು ಪದ ಬರುತ್ತೆ, ಒಂದು ರೆವರ್, ಮತ್ತೊಂದು ಇಂಪ್ಲಾಯ್. ಸೊ ಈ ರೆವರ್ ಅಂದ್ರೆ ಪೂಜಿಸು, ಗೌರವಿಸು ಅಂತ ಅರ್ಥ, ಮತ್ತೆ ಈ ಇಂಪ್ಲಾಯ್ ಅಂದ್ರೆ ಸೂಚಿಸು, ಹಿಂಟ್ ಅಂತ ಅರ್ಥ ಕೊಡುತ್ತೆ.